ಸಕ್ಕರೆ ನಾಡು ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಸ್ಪರ್ಧೆ ಖಚಿತವಾಗಿದ್ದು ಕಾಂಗ್ರೆಸ್ನಿಂದ ಸ್ಪರ್ಧಿಸೋದಾ ಅಥವಾ ಪಕ್ಷೇತರರಾಗಿ ಸ್ಪರ್ಧಿಸೋದಾ ಅನ್ನೋದಷ್ಟೇ ಗೊಂದಲ ಇದೆ. ಅದು ಬಿಟ್ಟರೆ ನಾನು ಮಂಡ್ಯದಿಂದ ಕಣಕ್ಕಿಳಿಯೋದು ನಿಶ್ಚಿತ ಅಂತ ಸುಮಲತಾ ಹೇಳಿಕೆ ಕೊಟ್ಟಿದ್ದಾರೆ. ಕಣದಿಂದ ಹಿಂದೆ ಸರಿತಾರೆ ಎಂಬ ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತಲೂ ಕೂಡ ಕರೆ ಕೊಟ್ಟಿದ್ದಾರೆ. ಹೌದು, ಯಾಕೆಂದರೆ ಬೇಕಾದಷ್ಟು ಫೋನ್ ಕಾಲ್ಗಳು ಬರ್ತಾ ಇರುತ್ತೆ. ಒಂದಷ್ಟು ಅಂದರೆ ಜನ ನನ್ನ ಒಂದು ಶಕ್ತಿಯಾಗಿ ನನ್ನ ಹಿಂದೆ ನಿಂತ್ಕೊಂಡಿದ್ದ ಜನಕ್ಕೆ ಅದನ್ನೆಲ್ಲ ಓದುವಾಗ ಸ್ವಲ್ಪ ಅದೇನೋ ಆತಂಕ ಆಗುತ್ತೆ. ಅದನ್ನು ಕೇಳಿ ಅದು ನಿಜಾನೇನೋ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ಅವ್ರಿಗೂ ನಾನು ಒಂದಷ್ಟು ಭರವಸೆ ಕೊಡಬೇಕಾಗಿತ್ತು. ಆದ್ದರಿಂದ ಸ್ಪಷ್ಟನೆ, ಯಾಕಂದರೆ ಒಂದೊಂದು ಸಲ ಯಾವುದು ಒಂದು ಚೂರು ನಿಜವಿಲ್ವೋ ಅದು ಎಲ್ಲಿಂದ ಸೃಷ್ಟಿ ಮಾಡಿಕೊಂಡು ಹುಟ್ಟಿಸ್ಕೊಂಡು ಒಂದಷ್ಟು ನ್ಯೂಸ್ಗಳು ಬರ್ತಾ ಇರುತ್ತೆ. ಇದನ್ನು ನಾವಂತೂ ತಡೆಯೋಕ್ಕಾಗಲ್ಲ. ಆದಷ್ಟು ನಾನು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತೀನಿ. ನಿಮ್ಮ ನಿರ್ಧಾರ ಮೇಡಮ್, ಈಗ ಯಾವ ಪಕ್ಷ ಅಥವಾ ಪಕ್ಷೇತರ ಅನ್ನೋದಷ್ಟೇ, ಸ್ಪರ್ಧೆ ಮಾತ್ರ ಖಚಿತ ಮೇಡಮ್? ಹೌದು, ಈಗ ಎಲ್ಲದಕ್ಕೂ ಇನ್ನು ಒಂದು ಫ್ಯೂ ಡೇಸ್ ಇದೆ ಅಷ್ಟೇ ಟೈಮ್ ಅಲ್ವಾ. ಅವಾಗೆಲ್ಲನೂ ಡೆಸಿಷನ್ಸ್ ಏನೇನಿದೆ, ಯಾರ್ಯಾರ ನಿರ್ಧಾರ ಯಾವ ಥರ ಇದೆ ಅನ್ನೋದು ಎಲ್ಲ ಬಂದೇ ಬರಬೇಕಲ್ವ ಹೊರಕ್ಕೆ. ಒಂದಷ್ಟು ದಿನ ಕಾಯಬೇಕಾಗತ್ತೆ ಅಷ್ಟೇ. ಹೌದು, ಯಾಕೆಂದರೆ ಬೇಕಾದಷ್ಟು ಫೋನ್ ಕಾಲ್ಗಳು ಬರ್ತಾ ಇರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂತಹ ಸುಮಲತಾ ಅವರು ಅವರ ಸ್ಟೇಟ್ಮೆಂಟ್ ಅಲ್ಲೇ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಸ್ಪರ್ಧಿಸ್ತಾರಾ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಮಾತುಕತೆಯ ವಿಚಾರದಲ್ಲಿ ಅವರು ಸಂಧಾನ ಆಗ್ಬಿಟ್ಟಿದ್ದಾರಾ ಅಂತ. ಬಟ್ ಈಗ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಅದಕ್ಕೆ ಕಾರಣಕರ್ತರು ಅವರೇ ಆಗಿದ್ದಾರಲ್ವಾ? ದಿವ್ಯಾ, ಏನು 18ನೇ ತಾರೀಕು ನನ್ನ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಸುಮಲತಾ ಹೇಳಿದ್ರು. ಈ ಹೇಳಿಕೆಯ ಬೆನ್ನಲ್ಲೇ ಮಂಡ್ಯದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಊಹಾಪೋಹ ಹರಿದಾಡಿತ್ತು. ಸುಮಲತಾ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿಸಿದ್ದಾರೆ, ಹೀಗಾಗಿ 18ನೇ ತಾರೀಕನ್ನ ಹೇಳ್ತಾ ಇದ್ದಾರೆ. ಮತ್ತೆ ಡಿ.ಕೆ.ಶಿ ಅವರು ಅವ್ರ ಜೊತೆ ಸಂಧಾನವನ್ನ ನಡೆಸಿದ್ದಾರೆ. ಈ ಎಲ್ಲಾ ಹಿನ್ನೆಲೆಯಲ್ಲಿ ಸುಮಲತಾ ಸ್ಪರ್ಧೆ ಮಾಡೋದು ಅನುಮಾನ ಅಂತಕ್ಕಂತಹ ಒಂದು ಊಹಾಪೋಹವನ್ನ ಹಬ್ಬಿಸಿದ್ರು. ಈ ಎಲ್ಲ ಊಹಾಪೋಹಕ್ಕೆ ಇಂದು ಸುಮಲತಾ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಈ ರೀತಿ ಊಹಾಪೋಹ ಹಬ್ಬಿಸ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಚುನಾವಣಾ ಕಣದಿಂದ ಹಿಂದೆ ಸರಿಯೋದಿಲ್ಲ, ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತಕ್ಕಂತಹ ಒಂದು ಮಾತನ್ನ ಸ್ಪಷ್ಟನೆಯನ್ನ ಸುಮಲತಾ ನೀಡ್ತಾ ಇದ್ದಾರೆ. ದಿವ್ಯಾ, ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅಂತ ಇನ್ನೂ ಕೂಡ ಆಶಾಭಾವನೆಯಲ್ಲಿದ್ದಾರೆ ಸುಮಲತಾ? ಪ್ರಸ್ತುತ ಸನ್ನಿವೇಶ ನೋಡಿದ್ರೆ ಅವರು ಕಾಂಗ್ರೆಸ್ನಿಂದ ಅಧಿಕೃತ ಘೋಷಣೆಯ ನಂತರವಷ್ಟೇ ತಾವು ಪಕ್ಷೇತರವಾಗಿ ಸ್ಪರ್ಧಿಸುವ ಬಗ್ಗೆ ಮಾತನಾಡಬೇಕು ಅಂತೇಳಿ 18ನೇ ತಾರೀಕು ಸಮಯವನ್ನ ನಿಗದಿ ಮಾಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಟಿಕೆಟ್ಗೆ ಅವರು ಇನ್ನೂ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಒಂದು ವೇಳೆ ಕೊನೆಯ ಹಂತದಲ್ಲಿ ಏನಾದ್ರೂ ಬದಲಾವಣೆಯಾಗಿ ಕಾಂಗ್ರೆಸ್ ಪಕ್ಷದಿಂದಲೇ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವ ಸಲುವಾಗಿ ತಮ್ಮ ಸ್ಪರ್ಧೆಯ ಬಗ್ಗೆ 18ನೇ ತಾರೀಕು ಮಾತನಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಈ ಒಂದು ಮಾತಿನ ಬೆನ್ನಲ್ಲೇ ಅವರು ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಊಹಾಪೋಹ ಹಬ್ಬಿತ್ತು. ಈ ಕಾರಣದಿಂದಾಗಿ ಎಲ್ಲಿ ಈ ಊಹಾಪೋಹ ಇನ್ನೂ ಹೆಚ್ಚಾಗಿ ಜನರಿಗೆ ತಪ್ಪು ಸಂದೇಶ ರವಾನೆ ಆಗುತ್ತೋ ಅನ್ನೋ ದೃಷ್ಟಿಯಿಂದ ನಾನು ಸ್ಪರ್ಧೆ ಮಾಡೋದು ಖಚಿತ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಇನ್ನೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ನಿರೀಕ್ಷೆಯಲ್ಲಿದ್ದು ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.